ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ನಡೀತಿದ್ದಾವೆ ಅಂತಲೇ ಹೇಳಬಹುದು. ಮೊದಲಿಗೆ ಎಲ್ಲರೂ ಅಂದ್ಕೊಂಡಿದ್ರು ಈ ವಾರ ಸ್ಪಂದನ ಮನೆಗೆ ಹೋಗ್ತಾರೆ ಅಂತ. ಆದರೆ ಇಲ್ಲಿ ಸ್ಪಂದನ ಹೋಗಿಲ್ಲ. ಶನಿವಾರದ ಎಪಿಸೋಡ್ನಲ್ಲಿ 4 ಜನರನ್ನು ವೃತ್ತಾಕಾರದ ಒಂದು ಟೇಬಲ್ ಮೇಲೆ ನಿಲ್ಲಿಸುತ್ತಾರೆ. ಅದರಲ್ಲಿ ಸ್ಪಂದನ, ಸೂರಜ್, ಧ್ರುವಂತ್ ಹಾಗೂ ರಾಶಿಕಾರ್ ಅವರು 4 ಜನರನ್ನು ನಿಲ್ಲಿಸ್ತಾರೆ. ಇನ್ನು 3 ಜನ ಹಾಗೆ ಉಳ್ಕೊಳ್ತಾರೆ. ಅದು ಧನುಷ್, ಮಾಳು ಹಾಗೂ ರಕ್ಷಿತಾ. ಇನ್ನು 3 ಜನ ನಾಳೆ ಎಪಿಸೋಡ್ನಲ್ಲಿ ತೋರಿಸ್ತಾರೆ. ಅದನ್ನ ಈ 4 ಜನರಲ್ಲಿ ಒಬ್ಬರನ್ನು ಎಲಿಮಿನೇಟ್ ಮಾಡಲಾಗುತ್ತದೆ. ಮೊದಲಿಗೆ ಧ್ರುವಂತ್ ರವರನ್ನು ಎಳೆದುಕೊಳ್ತಾರೆ. ಆಗ ಎಲ್ಲರೂ ಅಂದ್ಕೊಳ್ತಾರೆ ಧ್ರುವಂತ್ ರವರು ಎಲಿಮಿನೇಟ್ ಆಗಿದ್ದಾರೆ ಅಂತ. ನಂತರ ಮತ್ತೆ ಧ್ರುವಂತ್ ಅವರು ಸೇರ್ಪಡೆ ಆಗ್ತಾರೆ. ಇನ್ನೂ 2 ರೌಂಡ್ ಸುತ್ತಾದ ಮೇಲೆ ಅಲ್ಲಿ ನೋಡಿದಾಗ ಸೂರಜ್ ರವರು ಇರುವುದಿಲ್ಲ. ಅದಲ್ಲದೆ ಸೈರನ್ ಕೂಡ ಆಗುತ್ತೆ. ಅಲ್ಲಿಗೆ ಈ ವಾರದ ಎಲಿಮಿನೇಷನ್ ಮುಕ್ತಾಯ ಆಗುತ್ತೆ ಅಂತ ಬಿಗ್ ಬಾಸ್ ರವರು ಹೇಳುತ್ತಾರೆ. ಇದನ್ನು ಕೇಳಿದ ರಕ್ಷಿತಾ, ರಾಶಿಕಾ ತುಂಬಾ ಜನಕ್ಕೆ ಆಶ್ಚರ್ಯವಾಗುತ್ತೆ. ಇವತ್ತು ಭಾನುವಾರದ ಎಪಿಸೋಡ್ನಲ್ಲಿ ಈಗ 3 ಜನರನ್ನು ನಿಲ್ಲಿಸಿ ಎಲಿಮಿನೇಷನ್ ಮಾಡಲಾಗುತ್ತದೆ. ಒಂದು ಮಾಳು, ರಕ್ಷಿತಾ ಹಾಗೂ ಧನುಷ್ ರವರಿಗೆ. ಇವರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ನಿನ್ನೆ ಯಾವ ರೀತಿ ಪ್ರೊಸೆಸ್ ನಡೀತೋ ಇದು ಬೇರೆ ರೀತಿ ಪ್ರೊಸೆಸ್ ಇರುತ್ತೆ. ಒಟ್ಟಿನಲ್ಲಿ 3 ಜನಕ್ಕೆ ಅಂತ ಒಂದು ಟಾಸ್ಕ್ ಇಡ್ತಾರೆ. ಆ 3 ಜನರಲ್ಲಿ ಈಗ ಮಾಳುರವರು ಎಲಿಮಿನೇಟ್ ಆಗಿದ್ದಾರೆ. ಮಾಳುರವರು ಎಲಿಮಿನೇಟ್ ಆಗಿರುವುದು ತುಂಬ ಜನಕ್ಕೆ ಆಶ್ಚರ್ಯ ಆಗಿದೆ. ಅದರಲ್ಲೂ ಗಿಲ್ಲಿ ಅಂತೂ ಶಾಕ್ ಆಗಿರ್ತಾರೆ. ಯಾಕಂದರೆ ಅಲ್ಲ, ಈ ವಣ್ಣಂಗೆ ಉತ್ತರ ಕರ್ನಾಟಕ ಜನರ ಅಷ್ಟು ಸಪೋರ್ಟ್ ಇದೆ, ಈ ವಣ್ಣ ಹೆಂಗೆ ಎಲಿಮಿನೇಟ್ ಆದರು ಅಂತ ತುಂಬ ಜನ ಮನೆಯ ಸದಸ್ಯರೇ ಮಾತನಾಡ್ಕೊಳ್ತಿರ್ತಾರೆ. ಉತ್ತರ ಕರ್ನಾಟಕದ ಜನತೆ ಸಪೋರ್ಟ್ ಇಷ್ಟು ದಿನ ಇದ್ದಿದ್ದೇ ಹೆಚ್ಚು ಮಾಳುಗೆ. ಯಾಕಂದರೆ ಮಾಳು ಬಿಗ್ ಬಾಸ್ ಮನೆಯಲ್ಲಿ ಏನು ಮಾಡ್ತಾನೆ ಇರಲಿಲ್ಲ. ಹೌದು, ತುಂಬ ಒಳ್ಳೆ ಮನುಷ್ಯ. ಓಲ್ಡ್ ಸೀಸನ್ನ ಧರ್ಮ ಕೀರ್ತಿ ಅವರಿಗೆ ನಾನು ಎಷ್ಟೊಂದು ಸಲ ಮಾಳುರವರನ್ನ ಹೋಲಿಸಿದ್ದೀನಿ. ಬಟ್ ಈ ವಿಷಯದಲ್ಲಿ ಟಾಸ್ಕ್ ಅಂತ ಬಂದರೆ ಆಡ್ತಾರೆ. ಬಟ್ ಮನೆಯಲ್ಲಿ ಟಾಸ್ಕ್ ಅಂತ ಬಿಟ್ಟರೆ ಬೇರೆ ಎಲ್ಲೂ ಕಾಣಿಸ್ಕೊಳ್ತಿರ್ಲಿಲ್ಲ. ಇದು ಒಳ್ಳೆ ವ್ಯಕ್ತಿತ್ವದ ಆಟನೇ ಇರ್ಬೋದು, ಬಟ್ ಇಲ್ಲಿ ಕಾಣಿಸ್ಕೋಬೇಕಾಗುತ್ತೆ. ನೀವೇನು ಮಾಡಲೇ ಇಲ್ಲ ಅಂದಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ? ರಕ್ಷಿತಾ ಅಂತೂ ಫುಲ್ಲು ಕಣ್ಣೀರು ಹಾಕ್ಬಿಡ್ತಾಳೆ. ಫುಲ್ಲು ಕೆಳಗಡೆ ಎಲ್ಲ ಬಿದ್ದು ಒದ್ದಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಪ್ಲೀಸ್ ಬಿಗ್ ಬಾಸ್ನೆಲ್ಲ ಬೇಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಪ್ಲೀಸ್ ಬಿಗ್ ಬಾಸ್ ಮಾಳುನಂಗೆ ಕಳಿಸಿ ಬಿಗ್ ಬಾಸ್ ಅಂತ ಎಲ್ಲ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾಕಂದರೆ ತುಂಬ ಹಚ್ಕೊಂಡಿರ್ತಾರೆ ಮಾಳುನ. ಸೂರಜ್ನು ಕೂಡ ಅವಳು ಯಾರ್ಯಾರು ಹಚ್ಕೊಂಡಿರ್ತಾಳೆ ಆಲ್ಮೋಸ್ಟ್ ಎಲ್ಲರೂ ಮನೆಗೆ ಹೋಗ್ತಿದ್ದಾರೆ. ನನ್ನ ಪ್ರಕಾರ ಸೂರಜ್ ಬದಲು ಸ್ಪಂದನ ಹೋಗ್ಬೇಕಿತ್ತು ಮನೆಗೆ, ಅಥವಾ ರಾಶಿಕಾ ಹೋಗ್ಬೇಕಿತ್ತು. ಇತ್ತೀಚೆಗೆ ರಾಶಿಕಾ ಇನ್ವಾಲ್ವ್ಮೆಂಟು ಬಿಗ್ ಬಾಸ್ ಮೇಲೆ ಅಷ್ಟೊಂದು ಇಲ್ಲ ಅಂತ ನನಗನ್ಸುತ್ತೆ. ಅದರಲ್ಲೂ ಸ್ಪಂದನ ಏನಂದ್ರೆ ಏನೂ ಇಲ್ಲ, ಜಸ್ಟ್ ಗಿಲ್ಲಿ ಜೊತೆ ಮಾತಾಡೋದು. ಎಲ್ಲೋ ಒಂದು ಕಡೆಗೆ ಸ್ಟ್ರಕ್ ಆಗಿಬಿಟ್ಟಿದ್ದಾಳೆ. ಧನು ಹತ್ರ ಮಾತಾಡ್ತಾಳೆ, ಇಲ್ಲ ಗಿಲ್ಲಿ ಹತ್ರ ಮಾತಾಡ್ತಾಳೆ. ಅವಳು ಮನೇಲಿ ಯಾವುದೇ ಇನ್ವಾಲ್ವ್ಮೆಂಟ್ ಕೂಡ ಇಲ್ಲ. ಅಭಿ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಿದ್ರು, ತುಂಬ ಸೋಂಬೇರಿ ಅಂದರೆ ಸೋಂಬೇರಿ, ಗಿಲ್ಲಿಗಿಂತ ಸಿಕ್ಕಾಪಟ್ಟೆ ಸೋಂಬೇರಿ. ಅವಳು ತಟ್ಟೆನ ಎತ್ತಿಡೋಕ್ಕೂ ಅಷ್ಟು ಕಷ್ಟಪಡ್ತಾಳೆ ಅವಳು, ಆ ಥರ ಸೋಂಬೇರಿ ಅಂತೆಲ್ಲ ಹೇಳ್ತಿದ್ರು. ಬಟ್ ಅಂಥವ್ರನ್ನೆಲ್ಲ ಬಿಗ್ ಬಾಸ್ ಮೇಲೆ ಏನಕ್ಕೆ ಇಟ್ಕೊಂಡಿದ್ದಾರೆ ಅಂತ ನಿಜವಾಗಿಯೂ ನನಗೆ ಗೊತ್ತಿಲ್ಲ. ಹಾಗಾದರೆ ಇಲ್ಲಿ ಮಾಳು ಸೂರಜ್ಗಿಂತ ಜಾಸ್ತಿ ಓಟು ಸ್ಪಂದನಾಗಿ ಬಂದಿದೆ ಅನ್ನೋ ರೀತಿ ಆಯಿತು. 100% ಅದು ಸುಳ್ಳು. ಬಿಗ್ ಬಾಸರು ಅವ್ರಿಗೆ ಏನು ಬೇಕೋ ಅವ್ರನ್ನ ಮಾತ್ರ ಉಳಿಸ್ಕೊಳ್ತಾರೆ. ಅವ್ರಿಗೆ ಯಾರು ಬೇಡ, ಅವ್ರಿಗೆ ಎಲ್ಲಿ ಕಂಟೆಂಟ್ ಸಿಗ್ತಿಲ್ಲ ಅಂಥವ್ರನ್ನೆಲ್ಲ ಮನೆಗೆ ಕಳಿಸ್ತಾ ಇರ್ತಾರೆ. ಸೂರಜ್ ಅವರು ಎಲ್ಲೋ ರಾಶಿಕೆಯಿಂದ ಬಿದ್ದು ಅವ್ರ ಆಟ ಅವರೇ ಹಾಳು ಮಾಡ್ಕೊಂಡ್ರು ಅಂತ ಅನ್ನಿಸ್ತು. ಸುದೀಪ್ ಸರ್ ಎಷ್ಟೊಂದು ಸಲ ಎಂಟು ಕೊಟ್ಟಿದ್ದಾರೆ, ಆದಷ್ಟು ದೂರ ಇರಿ, ನಿಮ್ಮ ಆಟ ನೀವು ಆಡಿ ಅಂತ. ಅವರು ಆಟ ಆಡ್ತಾಯಿದ್ರು. ಬಟ್ ಎಲ್ಲೋ ಒಂದು ಕಡೆ ಅವರು ರಾಶಿಕಾಯಿಂದನೇ ಹೋಗೋದು, ರಾಶಿಕಾ ಜೊತೆನೇ ಕೂತ್ಕೊಳ್ಳೋದು, ಆ ಥರ ಮಾಡಿದ್ರು. ಅವ್ರು ಸ್ಟಾರ್ಟಿಂಗಲ್ಲಿ ರಿಷಾ ಇದ್ದಾಗ ಕೌಂಟರ್ ಕೊಡ್ತಿದ್ರು ನೋಡಿ, ಆ ಥರ ಕೌಂಟರ್ ಕೊಡೋದಿರ್ಬೋದು. ಎಲ್ಲೋ ಒಂದು ಕಡೆ ಕಾಣಿಸ್ಕೋಬೋದಾಗಿತ್ತು. ಅವರು ಜಗಳಗಳು ಮಾಡ್ಕೊಂಡು ಅಥವಾ ಏನೋ ಮಾಡ್ಬೋದಾಗಿತ್ತು. ಬಟ್ ಅವರೆಲ್ಲೋ ಕಾಣಿಸ್ಕೊಳ್ಳೋಕ್ಕೆ ಪ್ರಯತ್ನ ಕೂಡ ಪಡಲಿಲ್ಲ ಅವರು. ಹಾಗೆ ಮಾಳುರವರು ಹೋಗಿದ್ದೇನು ಬೇಜಾರಿರಲಿಲ್ಲ. ಅವ್ರು ಏನಂದ್ರೆ ಅಷ್ಟು ಏನೋ ಆಟ ಆಡ್ತಾ ಇರಲಿಲ್ಲ, ಅವರು ಎಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ. ಬಟ್ ಸುರಾಜ್ ಹೋಗಿದ್ದು ಎಲ್ಲೋ ಒಂದು ಕಡೆ ಅನ್ಫೇರ್ ಅಂತ ಅನ್ನಿಸ್ತಿದೆ. ನಿಮಗೂ ಅನ್ನಿಸ್ತಿದೆಯಾ ಕಲರ್ಸ್ ಕನ್ನಡದವರು ಅವ್ರ ಮನೆ ಮಕ್ಕಳಿಗೆ ಫೇವರಿಸಮ್ ಮಾಡ್ತಿದ್ದಾರೆ ಅಂತ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.